ಬಂಧುಗಳಿಗೆ ಮತ್ತು ಪ್ರೀತಿಯ ಮಕ್ಕಳು, ನೀವು ಅವರ ಸ್ಫೂರ್ತಿಗೆ ಸಾಕಷ್ಟು ಚಿಲುಮೆಯಾಗಿ ನೀವು ಕೂಡ ಪ್ರತಿಸ್ಪಂದನೆ ಕೊಟ್ಟು ಉತ್ತಮವಾಗಿ ಕಲಿಕೆಯನ್ನು ಇವತ್ತು ಅನಾವರಣ ಮಾಡಿದರೆ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಇಲಾಖೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ನಿಮ್ಮೆಲ್ಲ ಕ್ಲಾಸುಗಳನ್ನು ನೋಡಿದೆ, ಕೆಲವು ಕನ್ನಡ, ಗಣಿತ ಮತ್ತು ಇಂಗ್ಲೀಷ್. ಯಾವ ಕಾನ್ವೆಂಟ್ ಮಕ್ಕಳಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ನಾವು ಒಳಗಡೆ ಓದಿದ ತಕ್ಷಣ ನೀವು ನಾನು 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 ಅಂತೇಳಿ ಹೇಳೋ ರೀತಿ ನೋಡಿದ್ರೆ, ಕೆಲವು ಶಾಲೆಗಳಿಗೆ ಹೋದಾಗ ನೀನು ನಿಂತ್ಕೊಂಡು ಹೇಳು ಅಂತಂದ್ರೆ ಅವ್ರು ತಪ್ಪಗಿಸ್ಕೊಂಡು ನಿಂತ್ಕೊಳ್ಳೋದೇ ಇಲ್ಲ. ಅವಾಗ ಫಸ್ಟ್ ನೀವು ತಪ್ಪನ್ನು ಹೇಳಿ, ನೀವು ಸರಿನ ಹೇಳಿ, ಸೆಕೆಂಡ್ರಿ ನಿಂತು ಮಾತಾಡೋದನ್ನ ಕಲಿಬೇಕು. ತಪ್ಪು ಹೇಳೋದು ಒಂದು ಕಲಿಕೆನೇ. ನೀವೇನು ಮಾತಾಡ್ತೀರಲ್ಲ ಅದೆಲ್ಲ ಪ್ರತಿಯೊಂದು ಕೂಡ ಕಲಿಕೆನೇ. ಆ ಉದ್ದೇಶಕ್ಕೆ ನೀವೆಲ್ಲ ಕೂಡ ಅವ್ರ ಮಕ್ಕಳು ಒಬ್ಬರು ಶಿಕ್ಷಕರ ರೀತಿನಲ್ಲಿ ಆ ಸೆಂಟೆನ್ಸ್ ತುಂಬ ಫ್ಲೂಯೆಂಟ್ ಆಗಿ ಅಷ್ಟು ಕರೆಕ್ಟಾಗಿ ಎಲ್ಲೂ ಕೂಡ ತಪ್ಪದ ರೀತಿನಲ್ಲಿ ಆ ಗ್ರಾಮರಿಂದ ಹಿಡಿದು ಸಿಂಗ್ಯುಲರು, ಪ್ಲೂರಲು, ಆ ವರ್ಡಿಂಗು, ಸೆಂಟೆನ್ಸು ಅಷ್ಟು ನೀಟಾಗಿ ಎಲ್ಲನೂ ಕೂಡ ಪದಬಂಧಗಳನ್ನು ಬಳಸಿ ಆ ಚಿತ್ರ ಸಂಪುಟಗಳಲ್ಲಿ ಇರ್ತಕ್ಕಂಥವನ್ನ ಎಲ್ಲವನ್ನು ಕೂಡ ಸದ್ಬಳಕೆ ಮಾಡಿಕೊಂಡು ಅವನ್ನೆಲ್ಲ ನಿಮ್ಮ ಮೆಮೊರಿ ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಲಾಸ್ ಆಗಿಲ್ಲ. ನೀವು ಟೀಚರ್ ಹೇಳಿರ್ತಕ್ಕಂಥ ಅದೆಲ್ಲ ಮನಸ್ಸಲ್ಲಿ ತುಂಬಿಕೊಂಡು ಟೀಚರ್ ದೂರ ನಿಂತಿದ್ರು ಕೂಡ ನೀವೇ ಮಕ್ಕಳು ಒಬ್ಬರು ಟೀಚರ್ ಆಗಿ ನಮ್ಮ ಮುಂದೆ ಹೇಳಿದ್ರಿ. ಮಕ್ಕಳು ನೀವು ನಮ್ಮ ಟೀಚರ್ ಆಗಿ ನೀವೇ ಹೇಳಿದ್ರಿ, ಅದಕ್ಕೆ ತುಂಬಾ ಹೆಮ್ಮೆ ನನಗೆ. ನೀವೇ ಹೆಮ್ಮೆ ನನಗೆ. ಯಾಕೆಂದ್ರೆ ಎಷ್ಟೋ ಟೈಮು ನಮ್ಮ ಟೀಚರ್ಗೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಅಷ್ಟೆಲ್ಲ ಜೋಡಿಸಿ ಕರೆಕ್ಟಾಗಿ ದಿಸು ದಟ್ಟು ದೀಸ್ ದೋಸ್ ಅವೆಲ್ಲ ಇದೆಯಲ್ಲ, ಅವನ್ನ ಹೇಳಕ್ಕೆ ಬರೋದಿಲ್ಲ ಎಷ್ಟೋ ಸರಿ. ಅಂತ ಸಂದರ್ಭದಲ್ಲಿ ಒಬ್ಬರು ಟೀಚರ್ ನಾನು ನಿಮ್ಮಲ್ಲಿ ಮಕ್ಕಳು ನೀವು ವಯಸ್ಸಲ್ಲಿ ಚಿಕ್ಕದಾಗಿದ್ರು ಕೂಡ ನಿಮ್ಮ ಕಲಿಕೆನಲ್ಲಿ ನಾನು ಶಿಕ್ಷಕರನ್ನ ಕಂಡಿದ್ದೀನಿ. ಅದಕ್ಕೆ ನಿಮ್ಮ ಸ್ಫೂರ್ತಿ ಮತ್ತೆ ನಿಮ್ಮ ಹಿಂದೆ ಅಂತ ಕೃಷಿ ಕೆಲಸವನ್ನು ಅಂತ ಕಾಯಕವನ್ನು ಮಾಡಿರ್ತಕ್ಕಂಥ ಎಲ್ಲ ತಾಯಂದಿರಿದ್ದಾರೆ. ಶಿಕ್ಷಕರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ತಾಯಂದಿರು ಅಂತ ಹೇಳ್ಬೇಕು. ನಿಮ್ಗೆಲ್ಲರೂ ಕೂಡ ಪೋಷಕರು ಇವರೆಲ್ಲರೂ ಕೂಡ. ಯಾಕೆಂದ್ರೆ ಜನ್ಮ ಕೊಟ್ಟವರು ಮನೇಲಿದ್ರೆ ತಾಯಿ ತಂದೆ, ಜೀವನ ಕೊಟ್ಟವರು ಇವರು ನಿಮ್ಗೆಲ್ಲ ಬದುಕನ್ನು ಕೊಟ್ಟರು. ಜೀವ ಕೊಡೋರು ಮನೆ ತಾಯಿ ತಂದೆ, ಜೀವನ ಕೊಡೋರು ಯಾರು? ಶಾಲೆಯಲ್ಲಿ ಇರ್ತಕ್ಕಂಥ ತಾಯಿ ತಂದೆ. ಅದಕ್ಕೆ ಅವ್ರು ನಂಬಿ ನೀವು ಬಂದಿದ್ದೀರಿ. ಪೋಷಕರು ಕೂಡ ಆ ರೀತಿ ನಿಮ್ಮನ್ನು ನಂಬಿ ಕಲಿಸಿದ್ದಾರೆ. ಅದಕ್ಕೆ ಎಲ್ಲೂ ಕೂಡ ಎಳ್ಳಷ್ಟು ಕೂಡ ಚ್ಯುತಿ ಬರೋದ ರೀತಿಯಲ್ಲಿ ನೀವು ಅದಕ್ಕೆ ಒಳ್ಳೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀರಿ ಶಿಕ್ಷಕ ಬಂಧುಗಳು. ಇವತ್ತು ಎಲ್ಲರನ್ನೂ ನೋಡಿ ನಾನು ಇಷ್ಟು ಸಮಯ ಈ ಶಾಲೆಯಲ್ಲಿ ಕಳೆದಿ. ನಾನು ಬಂದಾಗಿಂದ ಯಾವ ಶಾಲೆಯಲ್ಲೂ ಕೂಡ ಇಷ್ಟೊತ್ತು ನಾನು ಕೂತಿರ್ಲಿಲ್ಲ. ಆದ್ರೆ ಇವತ್ತು ಭಾಳ ಖುಷಿಗೆ ಇಷ್ಟೊತ್ತು ಕೂತಿದ್ದೀನಿ. ಇಷ್ಟು ಚೆನ್ನಾಗಿ 1ನೇ ತರಗತಿ ಮಗು ಬಾಯಲ್ಲಿ ಇಂಗ್ಲೀಷ್ ಕೇಳಬೇಕು ಅಂದ್ರೆ, 2ನೇ ತರಗತಿ ಮಗು, 3ನೇ ತರಗತಿ ಮಕ್ಕಳು ಬಾಯಲ್ಲಿ ಇಂಗ್ಲೀಷನ್ನು ಕೇಳಬೇಕು ಅಂದ್ರೆ ಅದು ನಿಜವಾಗ್ಲೂ ಕೂಡ ದೊಡ್ಡ ತಪಸ್ಸು ಬಿಡ್ರಿ ಅದು. ಹೇಗೆಂದ್ರೆ ನಾನು ಸುಮಾರು 8, 9ನೇ ತರಗತಿ, 10ನೇ ತರಗತಿ ಮಕ್ಕಳ ಬಾಯಲ್ಲಿ ಇದು ಯಾವ್ದು ಅಕ್ಷರ ಹೇಳಿದನ್ನ ಅಂತಂದ್ರೆ ವಾಟ್ ಅಂತ ಹೇಳಕ್ ಬರೋದಿಲ್ಲ. ಕೂಡ್ಸಿ ಅವ್ರಿಗೆ ರವೀಶ ಅಂತ ಬರೆಯಕ್ ಬರದೇ ಇರ್ತಕ್ಕಂಥ 10th ಅಲ್ಲಿ ಇರ್ತಕ್ಕಂಥ ಮಕ್ಕಳು ನಾನು ನೋಡಿದ್ದೀನಿ ಇದೇ ತಾಲೂಕಲ್ಲಿ. ಆದ್ರೆ ನೀವೆಲ್ಲರೂ ಕೂಡ ಇಷ್ಟು ಚೆನ್ನಾಗಿ ನೀಟಾಗಿ ಎಲ್ಲರೂ ಕೂಡ ಮಾಡಿದಿರಿ. ಇದು ಮಾದರಿ ಶಾಲೆ ನಮ್ಮ ಎಲ್ಲ ತಾಲೂಕಿನ ಕಲಿಸುವ ಶಿಕ್ಷಕರಿಗೆ ಮತ್ತೆ ಕಲಿಯುವ ಮಕ್ಕಳಿಗೆ ನೀವೇ ಮಾದರಿ. ಅದಕ್ಕೆ ನೀವೆಲ್ಲರೂ ಕೂಡ ಈಗೇನೆ ಅದಕ್ಕೆ ಹೇಳಿದ್ರು ಖಾಸಗಿ ಶಾಲೆಗಳಿಗೆ ಯಾಕೆ ಖಾಸಗಿ ಕಡೆ ಮುಖ ಮಾಡ್ತೀವಿ ನಾವು ಅಂದ್ರೆ ಕಲಿಕೆ ಸರ್ಕಾರಿ ಶಾಲೆಗಳಲ್ಲಿ ಸರಿ ಇಲ್ಲದಂಥ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಕ್ಕಳ ಭವಿಷ್ಯವನ್ನು ಹೊತ್ತು ಖಾಸಗೀಕರಣದ ಕಡೆ ಹೋಗ್ತಾರೆ. ಆದ್ರೆ ಇಲ್ಲಿ ಎಲ್ಲ ಖಾಸಗಿತನವನ್ನು ಮರೆತು ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಿರೋದಕ್ಕೆ ಕಾರಣನೇ ನಮ್ಮ ಎಲ್ಲ ಮುದ್ದು ಶಿಕ್ಷಕರು ಎಲ್ಲರೂ ಕೂಡ, ಹೆಮ್ಮೆಯ ಶಿಕ್ಷಕರು ಅವರೆಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡಿರೋದು. ಅವೆಲ್ಲ ಎಷ್ಟೋ ಸರಿ ಟೀಚಿಂಗ್ ಏಡ್ ಇಲ್ಲದೆ ಶಾಲೆಗೆ ಹೋಗಿ ಪಾಠ ಮಾಡೋ ಟೀಚರ್ಗಳು ನೋಡಿದ್ರು. ಆದ್ರೆ ಇಲ್ಲಿ ಪ್ರತಿಯೊಂದು ವರ್ಡ್ಗೂ ಕೂಡ, ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಕೂಡ ಎಲ್ಲ ಟೀಚಿಂಗ್ ಏಡ್ ಅವರು ಎಷ್ಟು ನೀಟಾಗಿ ಮಾಡಿದ್ದಾರೆ. ಮಕ್ಕಳು ಕೂಡ ಅವ್ರನ್ನ ಹೆಂಗ್ ಬಳಕೆ ಮಾಡಬೇಕು ಕರೆಕ್ಟಾಗಿ ಅದನ್ನೆಲ್ಲ ಟೆಕ್ನಿಕಲ್ ಆಗಿ ಎಲ್ಲವನ್ನು ಬಳಸ್ತಾರೆ. ಕೆಲವು ಟೈಮ್ ಆಟ ಸಾಮಾನು ಜೊತೆ ಆಟ ಆಡ್ತಕ್ಕಂಥ ನೀವುಗಳು ಆ ಕಲಿಕೆನ ಆಟ ಸಾಮಾನು ಮಾಡ್ಕೊಂಡಿದ್ದೀರಿ. ನೀವೆಲ್ಲ ಗೇಮ್ಸ್ ತರ ನೀವೆಲ್ಲರೂ ಕೂಡ ಆಟ ಸಾಮಾನು ತರ ಬಳಸಿ ಇಷ್ಟು ಚೆನ್ನಾಗಿ ಕಲಿಕೆಯನ್ನು ಮಾಡಿದ್ದಾರೆ ಮಕ್ಕಳೇ. ಭವಿಷ್ಯ ಮುಂದೆ ಖಂಡಿತವಾಗ್ಲೂ ಕೂಡ ಉಜ್ವಲ ಭವಿಷ್ಯಕ್ಕೆ ನಾಂದಿ ಆಗ್ತದೆ. ನಿಮ್ಮ ಬಾಳು ತುಂಬಾ ಚೆನ್ನಾಗಿ ಬೆಳಕಾಗುತ್ತೆ. ನಿಮ್ಮನ್ನು ಎತ್ತ ತಾಯಿ ತಂದೆಗೆ ಒಳ್ಳೆ ಹೆಸರನ್ನ ತಂದು ಕೊಡ್ತೀರಿ. ಕಲಿಸಿದ ಗುರುಗಳು ಕೂಡ ಒಳ್ಳೆ ಹೆಸರನ್ನ, ಕೀರ್ತಿನ ಈ ಊರಿಗೆ ಒಂದು ಒಳ್ಳೆ ಹೆಸರನ್ನ ತಂದುಕೊಡಿ. ನೀವೆಲ್ಲರೂ ಕೂಡ ಇದೇ ರೀತಿ ಓದನ್ನು ಮುಂದುವರಿಸಿ ಚೆನ್ನಾಗಿ ಕಲಿತು ಮುಂದೆ ದೊಡ್ಡ ಭವಿಷ್ಯದಲ್ಲಿ ನೀವು ಚೆನ್ನಾಗಿ ಓದಿ ಒಳ್ಳೆ ನಾಗರಿಕರಾದ್ರೆ ಮುಂದೆ ಈ ಊರಿಗೆ ದೊಡ್ಡ ಕೀರ್ತಿ. ನೀವು ಕಲಿಸಿದ ಗುರುಗಳಿಗೂ ಹೇಳ್ತಾ ಇದ್ರಿ, ಈಗ ನಮ್ಮಿಂದ ಕಲಿತಂತ ವಿದ್ಯಾರ್ಥಿಗಳು ಇಂಥ ಕಡೆ ಇದ್ದಾರೆ. ಅದು ಹೆಮ್ಮೆ. ನಮ್ಮ ಟೀಚರ್ಗೆ ಇನ್ನೇನು ಕೊಡ್ಬೇಕಾಗಿಲ್ಲ. ನಾವು ಅವ್ರಿಗೆ ಶಿಕ್ಷಕರಿಗೆ ಕೊಡ್ತಕ್ಕಂಥದ್ದಷ್ಟೇ. ಒಂದು ಮಗುಗೆ ತಾನು ಕಲಿಸಿದ ವಿದ್ಯೆನ ಮತ್ತೊಮ್ಮೆ ಆ ಮಗು ತಿರ್ಕೊಂಡು ಟೀಚರ್ಗೆ ಹೇಳ್ಬಿಟ್ರೆ ಕಲ್ತಿದ್ದೇನೆ, ಅದೇ ಆತ್ಮತೃಪ್ತಿ ಅವ್ರಿಗೆ.
ಅದಕ್ಕೆ ಅಂತ ಶಿಕ್ಷಕರಿಗೆ ನೀವೆಲ್ಲರೂ ಕೂಡ ಪೂರಕವಾಗಿ ಒಳ್ಳೆಯ ಕಲಿಕೆ ಇರ್ತಕ್ಕಂಥ ನೀವೊಂಥರ ಶಿಕ್ಷಕರು ಅದಕ್ಕೆ ಚೆನ್ನಾಗಿ ನಿಮ್ಮ ಒಬ್ರಿಗೊಬ್ರಿಗೆ ಕೊಂಡುಕೊಳ್ಳುವಿಕೆ ಇರ್ತಕ್ಕಂಥ ಈ ಕಲಿಕೆಯಲ್ಲಿ ನಿಮ್ಮ ಬಾಂಧವ್ಯ ಇದೆಯಲ್ಲ, ತಾಯಿ ಮಕ್ಕಳ ಸಂಬಂಧ, ಇದು ಖಂಡಿತ ಹಿಂಗೆ ಮುಂದುವರಿಲಿ. ಇನ್ನೂ ಹೆಚ್ಚೆಚ್ಚು ಕಲಿಕೆ ಆಗಲಿ, ಇನ್ನೂ ಕೂಡ ಹೆಚ್ಚು ಸ್ಟ್ರೆಂತ್ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಇಲಾಖೆ ಪರವಾಗಿ ನಿಮ್ಮೆಲ್ಲರೂ ಕೂಡ ನಿಮಗೆ ಮತ್ತು ಮಕ್ಕಳಿಗೆ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರೂ ಕೂಡ